ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಗೆ ಕೆಲವೊಂದು ಹೊಸ ಗಿಡಗಳನ್ನ ತೊಗೊಂಡು ಬಂದ್ವಿ. ಹಾಗೆ ಊರಿಂದ ಈ ದಾಸವಾಳ ಗಿಡ ಕೂಡ ತೊಗೊಂಬಂದಿದ್ರು ಶಶಿ. ಅದನ್ನು ತೊಗೊಬಂದು ನೆಟ್ಟು ಒಂದು 15 ದಿನ ಆಗಿದ್ರು ಕೂಡ ಒಂದು ಚೂರು ಚಿಗುರಿರಲಿಲ್ಲ. ಒಣಗೋಗ್ಬಿಟ್ಟಿದ್ಯೇನೋ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ವಿ. ಅದು ಚೆನ್ನಾಗಿ ಚಿಗುರಿದೆ. ಇವಾಗ ಹೊಸ ಪಾಟ್ಗಳನ್ನೆಲ್ಲ ತೊಗೊಬಂದು ಅದಕ್ಕೆಲ್ಲ ಮಣ್ಣೆಲ್ಲ ಫಿಲ್ ಮಾಡಿ ಗಿಡಗಳನ್ನೆಲ್ಲ ಹಾಕ್ತಾಯಿದ್ದೀವಿ. ಹಾಗೆ ನಮ್ಮ ರಿಲೇಟಿವ್ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ದೊಡ್ಡ ಪತ್ರೆ ಗಿಡ ನೋಡಿದೆ. ನನಗದು ಆ ಸ್ಮೆಲ್ ಒಂಥರ ಇಷ್ಟ. ನಮ್ಮ ಮನೇಲಿ ಶಶಿ ಅದನ್ನು ತಿನ್ನಲ್ಲ, ನನಗಿಷ್ಟ. ಹಾಗಾಗಿ ಅದನ್ನು ಕೂಡ ತೊಗೊಬಂದ್ವಿ. ಊರಿಂದ ಈ ಅಲೋವೆರಾ ಕೂಡ ತೊಗೊಂಬಂದಿದ್ರು. ಅಲೋವೆರಾ ಇದ್ದರೆ ಮನೇಲಿ ಒಳ್ಳೆಯದು ಅಂದ್ಬಿಟ್ಟು. ಅಲೋವೆರಾದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾವು ಕೂಡ ರೆಗ್ಯುಲರ್ಗೆ ಯೂಸ್ ಮಾಡ್ತಾ ಇರ್ತೀವಿ. ತಲೆಯಲ್ಲಿ ಡ್ಯಾಂಡ್ರಫ್ ಆಗಿರಬಹುದು ಅಥವಾ ಮುಖಕ್ಕೆ ಹಚ್ಚೋದಕ್ಕಾಗಿರ್ಬೋದು, ಇದಕ್ಕೆಲ್ಲ ನಾವು ಅಲೋವೆರಾನ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅದನ್ನು ಕೂಡ ತೊಗೊಬಂದು ಹಾಕಿದ್ವಿ. ಈಗ ಸದ್ಯಕ್ಕೆ 4 ಇದ್ದಿದ್ದು 8 ಆಗಿದೆ ನಮ್ಮ ಮನೇಲಿ ಗಿಡದ ಪಾಟ್ಗಳು. ಈ ಮನಿ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬಂದಿತ್ತು, ಬಳ್ಳಿ ಆಗ್ತಾಯಿತ್ತು. ಅದಕ್ಕೆ ಇವಾಗ ಒಂದು ಕಡ್ಡಿ ನೆಟ್ಟಿ ಹಗ್ಗ ಏನೋ ಕಟ್ತಾ ಇದ್ದಾರೆ ಮೇಲಕ್ಕೆ ಹೋಗೋದಕ್ಕೆ. ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಇವಾಗ ಮನೆಯಲ್ಲಿ ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಊರಿಗೆ ಹೊರಟ್ವಿ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಊರಲ್ಲಿ ಕೆಲಸ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಒಂದು 50 ಕುರಿಗಳಿದೆ. ಕುರಿಗಳು ಜೊತೆಗೆ ಒಂದು 10 ಮರಿಗಳು ಕೂಡ ಇದೆ. ಅದ್ರ ಜೊತೆಗೆ ಅದೆಲ್ಲ ನಮ್ಮ ಮಾವನವ್ರದ್ದು. ಅವರು ಮಾಡ್ಕೊಂಡಿರೋವಂಥದ್ದು. ಮನೆ ಹತ್ರ ಇದ್ದರೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಶೆಡ್ ಮಾಡಿಸೋಣ ಅಂತ ಈ ಥರ ಮನೆ ಮುಂದೆ ಸುತ್ತ ಫೆನ್ಸ್ ಹಾಕಿ ಗುಡ್ಲು ಥರ ಮಾಡಿ ಒಂದು 2 ವರ್ಷದಿಂದ ಹಾಗೆ ಇತ್ತು. ಅದು ಮಳೆ ಬಂದು ಚೆನ್ನಾಗಿ ನೆಂದು ಮಳೆ ಬಿಸಿಲಲ್ಲೆಲ್ಲ ಒಣಗಿ ಉದುರುತ್ತಾ ಇತ್ತು ಆ ಸೋಗೆಗರಿ ಎಲ್ಲ. ಹಾಗಾಗಿ ಇವಾಗ ಅದಕ್ಕೆ ಶೀಟ್ ಹಾಕ್ಸೋಣ, ಆ್ಯಂಗಲ್ ಹಾಕಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಊರಿಗೆ ಬಂದಿದ್ವಿ. ಆ್ಯಂಗಲ್ ಕೂಡ ಎಲ್ಲ ತೊಗೊಂಬಂದ್ವಿ. ಇಲ್ಲಿ ಶಶಿ ಆ್ಯಂಗಲ್ಗೆ ಪೇಂಟ್ ಮಾಡ್ತಾ ಇದ್ದರೆ ಅದು ತುಕ್ಕಿಡಿಬಾರ್ದು ಅಂತ ಈ ಥರ ರೆಡ್ ಆಕ್ಸೈಡ್ ಪೇಂಟ್ ಮಾಡಿದ್ರೆ ಬೇಗ ತುಕ್ಕಿಡಿಯಲ್ಲ ಅಂತ ಅಂದ್ಬಿಟ್ಟು ನಾವು ಹಾಕ್ಸಿದ್ದು ಜಿಯೋ ಆ್ಯಂಗಲ್ಲೇ ಆದರೂ ಕೂಡ ಇರಲಿ ಅಂದ್ಬಿಟ್ಟು ಅದಕ್ಕೂ ಪೇಂಟ್ ಮಾಡ್ತಾಯಿದ್ರು. ರಸ್ಟ್ ಹಿಡಿಯೋದು ಬೇಡ ಅದು ಅಂತ ಅಂದ್ಬಿಟ್ಟು ಹೀಗಿರೋ ಶೆಡ್ನ ನಾವು ಕಂಪ್ಲೀಟ್ ಚೇಂಜ್ ಮಾಡೋಣ ಅಂತ ಫುಲ್ಲು ಶೀಟ್ ಹಾಕ್ಸ್ಬಿಟ್ಟು ಅದನ್ನು ಕೂಡ ಕೆಲಸ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ನಮ್ಮ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಕರ್ಟನ್ಗಳು ತೊಗೊಂಡು ಬರೋಣ ಕಿಟಕಿಗೆ ಅಂತ ವಿಶಾಲ್ ಹೋಗಿದ್ವಿ. ಅದನ್ನು ಕೂಡ ತೊಗೊಂಬಂದ್ವಿ. ನನ್ನ ಹಸ್ಬೆಂಡು ಕೆಟ್ಟ ಗುಣ ಅಥವಾ ಒಳ್ಳೆ ಗುಣ ಅಂತ ಹೇಳಬೇಕು ಗೊತ್ತಿಲ್ಲ. ಇದು ಅವ್ರದ್ದು ಏನಂತ ಅಂದರೆ, ಮನೆಗೆ ಏನಾದರೂ ಹೊಸ ಐಟಮ್ ತೊಗೊಂಬಂದರೆ ಅದು ಏನೇ ಆಗಿರಲಿ, ಬಟ್ಟೆ ಆಗಿರಲಿ, ರೇಷನ್ ಆಗಿರಲಿ, ಏನಾದರೂ ಆಗಿರಲಿ, ಫಸ್ಟ್ ಅದನ್ನು ಓಪನ್ ಮಾಡಿಬಿಡ್ಬೇಕು ಅವರಿಗೆ. ಆ ಥರ ಅವರು ಅದನ್ನು ತೊಗೊಂಬಂದ ತಕ್ಷಣ ಹಾಕಿ ನೋಡ್ತಾಯಿದ್ರು. ನೆಕ್ಸ್ಟ್ ಡೇ ನೈಟ್ ನಾನು, ನನ್ನ ಫ್ರೆಂಡ್ಸು, ನನ್ನ ಹಸ್ಬೆಂಡು ಎಲ್ಲ ಮಂತ್ರಾಲಯ ಟ್ರಿಪ್ ಹೊರಟ್ವಿ. ಅಲ್ಲಿ ಆನ್ ದ ವೇ RCB ಕೆಫೆ ಅಂತ ಸಿಗುತ್ತೆ, ಮಿಸ್ ಮಾಡಿದೆ. ಅಲ್ಲೊಂದ್ಸಲ ಕಾಫಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಅಲ್ಲಿಂದ ಮಂತ್ರಾಲಯ ಹೋದ್ವಿ. ಟ್ರಿಪ್ ಅಂತೂ ಸಖತ್ತಾಗಿತ್ತು. ನನ್ನ ಫ್ರೆಂಡ್ಸ್ಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲ. ಅವ್ನು ಬೈತಾನೆ ವೀಡಿಯೋ ನೋಡಿದ್ರೆ, ಯಾಕೆ ಹಾಕಿದೆ ಅಂತ ಅಂದ್ಬಿಟ್ಟು ನಾನು ಅವ್ರದ್ದು ಯಾರ್ದು ಹಾಕಿಲ್ಲ ವೀಡಿಯೋ. ಅಲ್ಲಿ ಏನು ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಈ ರೀತಿ ದೇವ್ರದ್ದು ಈಗ ಹೊಸದಾಗಿ ಎಕ್ಸಿಬಿಷನ್ ಥರ ಏನೋ ಮಾಡಿದ್ದಾರೆ, ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು. ದರ್ಶನ ಕೂಡ ತುಂಬ ಚೆನ್ನಾಗಾಗಿತ್ತು. ನಾವು ಹೋಗಿದ್ದು ಏಕಾದಶಿ ದಿನ. ಆವತ್ತು ಯಾವುದೇ ರೀತಿ ಪ್ರಸಾದ ಕೊಡಲಿಲ್ಲ, ಊಟ ಕೂಡ ಇರಲಿಲ್ಲ, ಡೈರೆಕ್ಟ್ ದರ್ಶನ ಅಷ್ಟೇ. ತುಂಬ ಚೆನ್ನಾಗೈತೆ. ಯಾಕೆಂದರೆ ಬೃಂದಾವನಕ್ಕೆ ಏನೂ ಕೂಡ ಅಲಂಕಾರ ಮಾಡಿರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ನೋಡ್ಕೊಂಡು ನಾವು ಬಿಚಾಲೆಗೆ ಬಂದ್ವಿ. ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ಜಪ ಮಾಡಿದಂಥ ಜಾಗ ಇದು. ನದಿ ಅಂತೂ ಫುಲ್ಲು ತುಂಬಿಟ್ಟಿತ್ತು. ದೇವಸ್ಥಾನದ ಎಡ್ಜ್ವರೆಗೂ ಬಂದಿತ್ತು ನೀರು. ಸಖತ್ತಾಗಿತ್ತು ವ್ಯೂ ಅಂತೂ. ಆ ವೆದರ್ಗಂತೂ ಸಖತ್ ಸೂಟ್ ಆಗ್ತಿತ್ತು. ನನಗಂತೂ ಮನಸ್ಸು ಒಂಥರ ಸಮಾಧಾನ ಆಗುತ್ತಾ. ಒಂದು ಒಳ್ಳೆ ಟ್ರಿಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆ. ನೀವು ಕೂಡ ಮಂತ್ರಾಲಯಕ್ಕೆ ಹೋದರೆ ಬಿಚ್ಚಲೆಗೆ ಹೋಗಿ ಬರೋದನ್ನು ಮಿಸ್ ಮಾಡ್ಕೊಂಬಿಡಿ. ಎಷ್ಟು ಸೌಂಡ್ ಇತ್ತು ಅಂದರೆ ಅದು ಆ ನದಿ ಹರಿತಾ ಇರೋ ಸೌಂಡು ಜೋರಾಗಿತ್ತು. ಮಂತ್ರಾಲಯದಲ್ಲೂ ಅಷ್ಟೇ ನದಿ ತುಂಬ ತುಂಬಿತ್ತು. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ನೀರಿತ್ತು. ನಾವು ಬೆಳಗಿನ ಜಾವ 5 ಗಂಟೆಗೆ ಸ್ನಾನ ಮಾಡ್ಕೊಂಡ್ವಿ, ಮತ್ತೆ ರಶ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಇದ್ದಂತಹ ಜಾಗ, ಅವರು ವಾಸವಾಗಿದ್ದಂಥ ಮನೆ, ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ನಾವು 12 ಗಂಟೆಗೆಲ್ಲ ನಮ್ಮದು ಎಲ್ಲ ಕಡೆ ದರ್ಶನ ಆಗೋಗಿತ್ತು. ಮತ್ತು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಂತೂ ದರ್ಶನ ಮುಗಿಸ್ಕೊಂಡು ಆಚೆ ಬರೋದ್ರೊಳಗಡೆ ಉಸಿರು ಕಟ್ಬಿಟ್ಟಿದ್ವಿ ನಾವಂತೂ. ಅಷ್ಟು ರಶ್ ಇತ್ತು. ಅಲ್ಲಿ ಕೈ ಕಾಲು ಇಡೋದಕ್ಕೂ ಜಾಗ ಇರಲಿಲ್ಲ. ಊಟ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಮತ್ತೆ RCB ಕೆಫೆಲಿ ಒಂದು ಕಾಫಿ ಕುಡ್ಕೊಂಡು ವಾಪಸ್ ಊರಿಗೆ ಬಂದ್ವಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.